ರಾಜ್ಯ ಸರ್ಕಾರ ವೇತನ ಪರಿಷ್ಕರಣೆಯನ್ನ ಮಾಡಬೇಕು. 38 ತಿಂಗಳಿಂದ ನಮಗೆ ಅರಿಯರ್ಸ್ ಅನ್ನು ಕೊಡಬೇಕು. ಅಷ್ಟು ಹಿಂಬಾಕಿಯನ್ನ ಸೇರಿಸಿ ನಮಗೆ ವೇತನ ಹೆಚ್ಚಳ ಮಾಡಬೇಕು. ಅದು ಕೂಡ 25% ಹೆಚ್ಚಳ ಮಾಡಬೇಕು ಅಂತ ಹೇಳಿ ನೌಕರರು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಂಗಳೂರು ಚಲೋ ಅನ್ನುವಂತಹ ಹೋರಾಟವನ್ನ ನಡೆಸಿದ್ದಾರೆ. ಸರ್ಕಾರ 26 ತಿಂಗಳುಗಳ ಅನ್ವಯ ಆಗುವಂತೆ ಹಿಂಬಾಕಿಯನ್ನ ಅಥವಾ ಅರಿಯರ್ಸ್ ಅನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ವೇತನ ಹೆಚ್ಚಳದ ಬಗ್ಗೆಯೂ ಕೂಡ ಪರಿಷ್ಕರಣೆ ಮಾಡುವಂಥಕ್ಕೆ ಮತ್ತು ಆ ವೇತನ ಯಾವಾಗದಿಂದ ಎಷ್ಟು ಹಿಂಬಾಕಿಯಿಂದ ಅದು ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಹಾಗಿದ್ದರೂ ಈ ವಿಚಾರದಲ್ಲಿ ಮಾತುಕತೆ ನಡೆದರೂ ಸಾರಿಗೆ ನೌಕರರು ಈ ಕ್ಷಣದವರೆಗೆ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಸರ್ಕಾರದ ಆಫರ್ ಅನ್ನ ನೌಕರರು ಈ ಕ್ಷಣದವರೆಗೂ ಕೂಡ ಒಪ್ಪಿಕೊಂಡಿಲ್ಲ. ಹೀಗಾಗಿ ಸಾರಿಗೆ ನೌಕರರೊಂದಿಗೆ ಇವತ್ತು ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಸಂಧಾನ ನಡೆಸಿದ್ದಾರೆ. ಅಕ್ರಮ್ ಪಾಷಾ ಅವರು ಸಾರಿಗೆ ನೌಕರರು ಪ್ರತಿಭಟನೆ ನಡೆಸ್ತಾ ಇದ್ದ ಸ್ಥಳಕ್ಕೆ ಹೋಗಿ ಸಂಧಾನ ನಡೆಸಿದ್ದಾರೆ. 1727 ಕೋಟಿ ರೂಪಾಯಿಗಳ ಹಣ ಕೊಡೋದಕ್ಕೆ ಸರ್ಕಾರ ಸಿದ್ಧ ಇದೆ ಅಂತ ಹೇಳಿ ಪಾಷಾ ಹೇಳಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಮುಷ್ಕರದ ಬಗ್ಗೆ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವುದಾಗಿ ನೌಕರರು ಹೇಳಿದ್ದಾರೆ. ಸಾರಿಗೆ ನೌಕರರೊಂದಿಗೆ ಕೆಎಸ್ಆರ್ಟಿಸಿಯ ಎಂಡಿ ಅವರು ಮಾತುಕತೆ ನಡೆಸಿದ್ದಾರೆ. ಸರ್ಕಾರ ಏನನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯ ಸಭೆಯಲ್ಲಿ ಮುಷ್ಕರದ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂತೇಳಿ ನೌಕರರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ 2 ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತೇಳಿ ನೌಕರರು ಪಟ್ಟು ಹಿಡಿದು ಕುಳಿತಿದ್ದಾರೆ. ನಮ್ಮ 2 ಬೇಡಿಕೆಗಳನ್ನು ನೀವು ಈಡೇರಿಸಲೇಬೇಕು ಅನ್ನುವಂತಹ ಪಟ್ಟು ಕೂಡ ಸರ್ಕಾರಿ ಬಸ್ಗಳ ನೌಕರರಿಂದ ವ್ಯಕ್ತವಾಗ್ತಾ ಇದೆ. ನೌಕರರು ವರ್ಸಸ್ ರಾಜ್ಯ ಸರ್ಕಾರ ಫೈಟ್ ಈಗಾಗಲೇ ಬಹಳ ಜೋರಾಗಿ ಸಾಗ್ತಾ ಇದೆ. ಮೊದಲಿಗೆ ನಿಮಗೆ ಅಕ್ರಮ್ ಪಾಷಾ ಅವರ ಮಾತು ನಿಮಗೆ ತೋರಿಸ್ತೀನಿ. ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ನಮ್ಮ ಸಚಿವರು ನಮ್ಮ ನೌಕರರು ಸೊ ಶಾರ್ಟ್ಲಿ ಒಂದು ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಇದಕ್ಕೆ ಮಾನ್ಯ ಸಚಿವರು ಡೇಟ್ ಕೊಡಬೇಕಾಗುತ್ತೆ. ನಾನು ಮಾತನಾಡಿದ್ದೀನಿ, ಮಾನ್ಯ ಸಚಿವರು ಶಾರ್ಟ್ಲಿ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 4 MDಗಳು ಸಹ ಒಂದು ಸಭೆಯನ್ನು ಏರ್ಪಡಿಸ್ತೇವೆ. ಅತಿ ಶೀಘ್ರವಾಗಿ ಮಾಡ್ತೀವಿ ಮತ್ತು ಎಷ್ಟು ಪರ್ಸೆಂಟ್ ಅನ್ನೋದನ್ನ ಆ ಒಂದು ಸಭೆಯಲ್ಲಿ ನಿರ್ಧಾರ. ಈಗ 4 ಗಂಟೆ ತನಕ ಡೆಡ್ಲೈನ್ ಕೊಟ್ಟಿದ್ರು ಸರ್. ಇನ್ ಕೇಸ್ ಇಷ್ಟೊಳಗಡೆ ಹೇಳಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಅಧಿಕೃತವಾಗಿ ನಾವು ಬಸ್ಗಳನ್ನು ನಿಲ್ಲಿಸ್ತೇವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ರೀತಿ ಆಗೋದಿಲ್ಲ, ಯಾಕಂದ್ರೆ ಈಗಾಗಲೇ ಅವರ ಅರ್ಧ ಬೇಡಿಕೆಗಳನ್ನು ಈಡೇರಿದ್ದಾರೆ. ಮಾತುಕತೆಗೆ ನಾವು ಸಿದ್ಧರಿದ್ದೇವೆ. ಮಾತುಕತೆ ಮುಖಾಂತರ ನಾವು ಈಗಾಗಲೇ ನಮ್ಮ ಮಂತ್ರಿಗಳೇ ಹೇಳಿದ್ದಾರೆ, ಮುಕ್ತವಾಗಿ ಮಾತುಕತೆ ಮಾಡೋಣ. ಮಾತುಕತೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅದಕ್ಕೆ ಬದ್ಧ. ಸಚಿವರು ಕೆಎಸ್ಆರ್ಟಿಸಿ ಎಂಡಿ ಅವರು ಹೀಗೆ ಹೇಳಿದ್ರೆ ಪ್ರತಿಭಟನಾ ನಿರತ ನೌಕರರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಮ್ಮ ಸಾರಿಗೆ ನೌಕರ ಎಲ್ರಿಗೂ ನಮಸ್ಕಾರ. ಈ ದಿನ ಬೆಳಗ್ಗೆ 10 ಗಂಟೆಯಿಂದ ನಮ್ಮ ಸಾರಿಗೆ ನೌಕರು 4 ನಿಗಮದ ನೌಕರು ಎಲ್ಲ ಬಂದು ಇಲ್ಲಿ ಸಮಾವೇಶ ಮಾಡಿದ್ದಾರೆ. ಇದೇ ಥರ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕ ನಿರ್ದೇಶಕರು ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಸಜೆಷನ್ ಕೊಡ್ತಾರೆ. ರಾಮಲಿಂಗಾರೆಡ್ಡಿ ಅವರು ನಮ್ಮ MDಗೆ ಸಜೆಷನ್ ಕೊಡ್ತಾರೆ. MD ಅವ್ರು ಬಂದಿಲ್ಲಿ ತುಪ್ಪ ಸೌರ ಅಂತ ಕೆಲಸ ಮಾಡ್ತಾರೆ ಅಷ್ಟೇ. ಇದು ಖಂಡಿತ ಆಗಲ್ಲ. ಯಾಕೆಂದರೆ ನಾವು ಸುಮಾರು 40 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಇದು ಯಾವತ್ತು ಖಂಡಿತ ಆಗಲ್ಲ. ದಯವಿಟ್ಟು ನಮ್ಮ 38 ತಿಂಗಳ ಹಿಂಬಾಕಿ ವೇತನ ಏನಿದೆ ಆಮೇಲೆ 1/1/2024ರಿಂದ ವೇತನ ಪರಿಷ್ಕರಣೆ ಏನಾಗಬೇಕು ಸರ್. ಇವತ್ತಿನ ದಿವಸ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಕಂಡಕ್ಟರ್ ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಆ ಬಸ್ಗಳಲ್ಲಿ ಮಲಗ್ತಾರೆ ಸರ್. ಸೊಳ್ಳೆ ಇರ್ಬೋದು, ಇದಿರ್ಬೋದು, ಅವ್ರಿಗೊಂದು ಸೆಕ್ಯೂರಿಟಿ ಇಲ್ಲ, ಏನು ಇಲ್ಲ. ಖಂಡಿತ ತುಂಬಾ ಕಷ್ಟಪಡ್ತಾರೆ. ಇವತ್ತಿನ ದಿವಸ ಫ್ರೀ ಟಿಕೆಟ್ ಮಾಡಿದ್ರು, ಓಕೆ, ಅದಕ್ಕೆ ನಮ್ಮ ಸಮರ್ಥ ಇದೆ. ಆದರೆ ಫ್ರೀಗೆ ಎಷ್ಟು ಇದರಲ್ಲಿ ಎಷ್ಟು ಜಗಳ ಆಗುತ್ತೆ, ಎಷ್ಟಿದೆ ನೋಡಿ. ಹೀಗೆ ಸಾರಿಗೆ ನೌಕರರು ನಮ್ಮ ಕಷ್ಟ ಇಷ್ಟೆಲ್ಲ ಇದೆ, ನಮಗೆ ಸರಿಯಾಗಿ ವೇತನ ಪರಿಷ್ಕರಣೆ ಆಗಬೇಕು, ನಮ್ಮ ಬೇಡಿಕೆಗಳ ಅನ್ವಯವಾಗಿಯೇ ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ದುಡಿಯುವ ಕೈಗಳು ತಮ್ಮ ಹಕ್ಕನ್ನು ಕೇಳ್ತಾ ಇದ್ದಾವೆ. ನಮಗೆ ಇದು ನಮ್ಮ ಸ್ಯಾಲ್ರಿ, ಈ ಸ್ಯಾಲ್ರಿ ನಮಗೆ ಸಿಗಬೇಕು, ನಮ್ಮ ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ದುಡಿಯುವ ಕೈಗಳು ಈಗ ಸರ್ಕಾರವನ್ನು ಕೇಳ್ತಾ ಇದ್ದಾವೆ. ಹಾಗಾದರೆ ಏನು ನಡೆಯುತ್ತೆ, ಏನು ಕತೆ ಅನ್ನೋಂಥನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕು. ಬಹಳ ಮುಖ್ಯವಾಗಿ ಸಾರಿಗೆ ನೌಕರರ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಆರ್ಟಿಸಿ BMTC ಬಸ್ಗಳು ಬರ್ತಾವಾ ಇಲ್ವಾ ಅನ್ನುವಂತಹ ಜಂಜಾಟಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳಿ
ವಿಶೇಷವಾಗಿ ಇಲ್ಲಿ ಬಸ್ಗಳು ಬರ್ತವೆ, ಮುಷ್ಕರಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನ ಹಾಕಲಾಗಿದೆ. ಮುಷ್ಕರಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕುವಂತಹ ಕೆಲಸವನ್ನ ಈಗಾಗಲೇ ಮಾಡಲಾಗಿದೆ. ಸದ್ಯಕ್ಕೆ ಮುಷ್ಕರ ಮಾಡದೇ ಇರೋದಕ್ಕೆ ನೌಕರರ ಸಂಘಟನೆಗಳ ಒಕ್ಕೂಟ ನಿರ್ಧಾರವನ್ನ ಕೈಗೊಂಡಿದೆ ಅನ್ನುವಂಥದ್ದನ್ನ ಈಗಾಗಲೇ KSRTC MD ಅವರ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಹೇಳಿಕೊಂಡಿದ್ದಾರೆ. ಎಂದಿನಂತೆ ಸಂಚರಿಸಲಿವೆ KSRTC ಮತ್ತು BMTC ಬಸ್ಗಳು. KSRTC ಮತ್ತು BMTC ಬಸ್ಗಳು ಎಂದಿನಂತೆ ಸಂಚಾರವನ್ನ ಮುಂದುವರಿಸುತ್ತವೆ. ಆದರೆ ಬಜೆಟ್ ತಯಾರಿ ಸಭೆಯಲ್ಲಿ ಸರ್ಕಾರದ ಅಭಿಪ್ರಾಯವನ್ನ ಕೇಳಿ ಮುಂದೆ ನಿರ್ಧಾರವನ್ನ ಕೈಗೊಳ್ಳುವುದರ ಕಡೆಗೆ ಎರಡೂ ಕಡೆಯವರು ಕೂಡ, ಯಾಕಂದ್ರೆ ಇಲ್ಲಿ ನೌಕರರ ಬೇಡಿಕೆಯೂ ಕೂಡ ಸಮಂಜಸವಾಗಿರುವಂಥದ್ದು, ನ್ಯಾಯಯುತವಾಗಿರ್ತಕ್ಕಂಥದ್ದು, ಅದನ್ನು ಪರಿಹರಿಸಬೇಕಾಗಿರೋದು ಸರ್ಕಾರಗಳ ಜವಾಬ್ದಾರಿ. ಇಲ್ಲಿ ಎಷ್ಟು ವೇತನ ಹೆಚ್ಚಳ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಹೋರಾಟಕ್ಕೆ ನೌಕರರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅಂದರೆ ನಾವು ಯಾವಾಗ ಹೋರಾಟ ಮಾಡಬೇಕು, ಹೇಗೆ ಹೋರಾಟ ಮಾಡಬೇಕು, ಎಷ್ಟು ಇವರು ಹಣ ಕೊಡ್ತಾರೆ ಅನ್ನೋದರ ಆಧಾರದ ಮೇಲೆ ಮಾಡ್ತೀವಿ ಅಂತ ಹೇಳುವಂಥದ್ದು ವಿಚಾರಕ್ಕೆ ಬಂದಿದ್ದಾರೆ. ಇದು ಮೊದಲ ಹಂತದಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆಗಳು ಈಗಾಗಲೇ ನೌಕರರ ನಡುವೆ ನಡೆದಿದೆ. ಹಾಗಿದ್ರೂ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಾವು ಅಂತಿಮ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಹೇಳಿಕೊಂಡು ಈಗಾಗಲೇ ನೌಕರರ ಸಂಘಟನೆಗಳ ಮುಖಂಡರುಗಳು ಹೇಳಿಕೊಂಡಿದ್ದಾರೆ. ಇಷ್ಟಕ್ಕೂ ಇಲ್ಲಿ ಸಾರಿಗೆ ನೌಕರರ ಬೇಡಿಕೆ ಮತ್ತು ಸರ್ಕಾರದ ಆದೇಶವನ್ನು ನಾವು ಗಮನಿಸಬೇಕು. ಸಾರಿಗೆ ನೌಕರರ ಕೇಳ್ತಿರುವಂತಹ ಬೇಡಿಕೆ 38 ತಿಂಗಳ ವೇತನ ಹಿಂಬಾಕಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 38 ತಿಂಗಳ ವೇತನ ಹಿಂಬಾಕಿಯನ್ನು ನಮಗೆ ಕೊಡಬೇಕು ಅಂತೇಳಿ. ಇವೆಲ್ಲವೂ ಕೂಡ 2021ರಿಂದ ಅನ್ವಯ ಆಗುವಂತೆ ಇರುವಂತಹ ಬೇಡಿಕೆಗಳು. 38 ತಿಂಗಳ ವೇತನ ಆಗಬೇಕು ಅಂತೇಳಿ. ಆದರೆ ರಾಜ್ಯ ಸರ್ಕಾರ ಹೇಳಿದೆ ನಿಮಗೆ 38 ಕೊಡೋಕ್ಕಾಗಲ್ಲ, ಅಂದರೆ 1 ವರ್ಷ ದಷ್ಟು ಅವಧಿಯನ್ನು ಕಡಿತಗೊಳಿಸಿ 26 ತಿಂಗಳ ಹಿಂಬಾಕಿಯ ವೇತನವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ. 26 ತಿಂಗಳ ಹಿಂಬಾಕಿ ವೇತನವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ರಾಮಲಿಂಗಾರೆಡ್ಡಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಸಚಿವರು. ಇಲ್ಲಿ 26 ತಿಂಗಳ ಹಿಂಬಾಕಿ ವೇತನವನ್ನು ನಾವು ಒಪ್ಪೋದಿಲ್ಲ ಅಂತೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. 26 ತಿಂಗಳ ಹಿಂಬಾಕಿಯನ್ನು ನಾವು ಒಪ್ಪೋದಿಲ್ಲ, ನಮಗೆ 38 ತಿಂಗಳು ಬೇಕು ಅಂತೇಳಿ. ಸರ್ಕಾರ ಹೇಳ್ತಾ ಇದೆ ನೌಕರರ ಹಿತರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮದು ಅಂತೇಳಿ. ನೌಕರರ ಹಿತರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತೇಳಿ ಸಚಿವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಸರ್ಕಾರ ಮತ್ತು ನೌಕರರು ಜೊತೆಯಾಗಿ ಸೇರಿದಾಗ ಮಾತ್ರನೇ ಸಾರಿಗೆ ಇಲಾಖೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. 2024 ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. 2024 ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು, ಅದರ ಹಿಂದಿನ ಹಿಂಬಾಕಿಯೂ ಕೂಡ ಬರಬೇಕು ಅನ್ನುವಂಥದ್ದು ಅವರ ಬೇಡಿಕೆ ಆಗಿದೆ. ಆದರೆ 2025 ಏಪ್ರಿಲ್ 1ರಿಂದ ಹೊಸ ವೇತನ ಪರಿಷ್ಕರಣೆ ಆಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. 2025 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ನಾವು ವೇತನ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ಏಕಪಕ್ಷೀಯ ಆದೇಶ ಹೊರಡಿಸಿದ್ರೆ ಹೇಗೆ ಅನ್ನುವಂಥದ್ದು ಸಾರಿಗೆ ನೌಕರರ ಪ್ರಶ್ನೆ. ಅಂದರೆ ನೀವು ನಮ್ಮ ಜೊತೆಗೆ ಡಿಸ್ಕಸ್ ಮಾಡ್ದೇನೆ ನೀವು 26 ತಿಂಗಳ ಅರಿಯರ್ಸ್ ಕೊಡ್ತೀವಿ, 2025 ಏಪ್ರಿಲ್ 1ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರಲ್ಲ, ನಮ್ಮ ಜೊತೆ ಕೇಳದೆ ನೀವು ಹೇಗೆ ಕೊಟ್ರಿ ಅನ್ನುವಂಥದ್ದು ನೌಕರರು ಕೇಳ್ತಾ ಇರುವಂತಹ ಪ್ರಶ್ನೆ. ಹಿಂದಿನ ಸರ್ಕಾರಗಳು ವೇತನವನ್ನು ಬಾಕಿ ಇಟ್ಟಿದ್ದಾವೆ ಅಂತೇಳಿ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರು ಈ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಹಿಂದಿನ ಸರ್ಕಾರಗಳಿಂದಾಗಿ ಅಂತೇಳಿ. ಹಿಂದೆ ನಮಗೆ ಕಹಿ ಘಟನೆಗಳ ಅನುಭವ ಆಗಿದೆ ಅಂತೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ತಮ್ಮ ಅನುಭವದ ಆಧಾರದ ಮೇಲೆ ಅವರು ಪ್ರಶ್ನಿಸ್ತಾ ಇದ್ದಾರೆ. 2021 ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ 552.99 ಕೋಟಿ ರೂಪಾಯಿಗಳ ಹಿಂಬಾಕಿಯನ್ನು ನಾವು ಪಾವತಿ ಮಾಡ್ತೀವಿ ಅಂತ ಹೇಳಿ, ಅಂದರೆ ಪೂರ್ತಿ 1 ವರ್ಷದ ಹಿಂಬಾಕಿಯನ್ನು ಪಾವತಿ ಮಾಡಿಸ್ತೀವಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಭರವಸೆ ಕೊಟ್ಟಿದ್ದಾರೆ. ಭರವಸೆ ನೀಡಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಅಂದರೆ ಹಿಂದೆ ನಮಗೆ ಈ ರೀತಿಯಂಥ ಅನ್ಯಾಯಗಳಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. 2022 ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗೆ ಇಲ್ಲಿ ಸುಮಾರು 14 ತಿಂಗಳ ವೇತನವೂ ಕೂಡ ಒಟ್ಟು 718.93 ಕೋಟಿ ರೂಪಾಯಿ ಹಿಂಬಾಕಿಯನ್ನು ಕೂಡ ಪಾವತಿ ಮಾಡ್ತೀವಿ. ಅಂದರೆ 2023 ಫೆಬ್ರವರಿ 28ರವರೆಗಿದ್ದು ಕೊಡ್ತೀವಿ. ಸರ್ಕಾರ ಬೆದರಿಸಬಾರದು, ಸಂಧಾನ ಮಾಡಲಿ ಅಂತ ಹೇಳ್ತಿದ್ದಾರೆ. ಕೆಲಸಕ್ಕೆ ಗೈರಾಗುವಂಥ ಸಿಬ್ಬಂದಿಯ ವೇತನ ಕಡಿತ ಮಾಡ್ತೀವಿ ಅಂತೇಳಿ ಸರ್ಕಾರ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಯಾಕಂದರೆ ಅಂತಿಮವಾಗಿ ಸರ್ಕಾರದ ಜವಾಬ್ದಾರಿ ಬಸ್ಗಳು ಓಡುವಂತೆ ನೋಡ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ 521 ಕೋಟಿ ರೂಪಾಯಿ ಕೊಡೋದು ಕಷ್ಟ ಏನಲ್ಲ, ಅಂದರೆ ನೀವು ಹೆಚ್ಚುವರಿ ಕೊಡಬೇಕಾಗೋದು 521 ಕೋಟಿ ರೂಪಾಯಿ ಮಾತ್ರ ಅದನ್ನು ಕೊಡಬೇಕು ಅಂತ ಹೇಳಿ ನೌಕರರು ಕೇಳ್ತಾ ಇದ್ದಾರೆ. 2025 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಮೂಲ ವೇತನದ ಹೆಚ್ಚಳವನ್ನು
ಮಾಡ್ತೀವಿ ಅಂತ. ಅಂದರೆ ಹೊಸ ವೇತನದ ಹೆಚ್ಚಳ ಈಗಿನವರೆಗೂ ಕೂಡ ಅನ್ವಯ ಆಗುವಂತೆ ಮೂಲ ವೇತನದ ಹೆಚ್ಚಳವನ್ನು ನಾವು 2025 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಮಾಡ್ತೀವಿ ಅಂದರೆ ರಾಜ್ಯ ಸರ್ಕಾರ ಆದೇಶದಲ್ಲಿ ಹೇಳಿದೆ. ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಯಾಕಂದರೆ ವೇತನ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಿರ್ಧಾರ ಕೈಗೊಂಡಿರೋದನ್ನು ಶಿವಕುಮಾರ್ ಅವರು ಹೇಗೆ ಸಮರ್ಥಿಸಿಕೊಂಡಿದ್ದಾರೆ ಮತ್ತು ನೌಕರ ಸಂಘದವರು ಅದಕ್ಕೆ ಏನು ಪ್ರತಿಕ್ರಿಯಿಸಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಇವರು ಯುವಕರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಾಗ್ಲಿಂದ ಮಿನಿಸ್ಟರ್ ಆಗಿದ್ದಾರೆ, ಹೌದಲ್ವಾ? ಒಳ್ಳೊಳ್ಳೆ ಖಾತೆನೆ ಅನುಭವಿಸಿದ್ದಾರೆ, ಹೌದಲ್ವಾ? ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಹೌದಲ್ವಾ? ಮತ್ತೆ ಕೂಲಿ ಕೇಳ್ತಾ ಇದ್ದೀರಿ ಸ್ವಾಮಿ? ಯಾವ ದುಡಿ ಯೋಜನೆ ನಮಗೆ ನೀವು 38 ತಿಂಗಳ ಕಾಲ ಅರಿಯರ್ಸ್ ಕೊಡದೆ ಇರೋದ್ರಿಂದ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಬದುಕನ್ನ ಸಾಗಿಸ್ಲಿಕ್ಕೆ ನಾವು ಸಾಲ ಮಾಡಿದೀವಿ, ಬಡ್ಡಿ ತಂದಿದೀವಿ ಅಂತ ಕೇಳ್ತಾ ಇದ್ದೀವಿ. ನಾವು ದುಡಿದು ಬಿಟ್ಟಿರೋದನ್ನ ಕೇಳಿದ್ರೆ ನಾವು ತೃಪ್ತಿ ಪಟ್ಕೋಬೇಕಂತೆ. ನೀವು ದುಡಿದು ದೇಶಕ್ಕೆ ಗೊತ್ತಿದೆ ಅಲ್ವಾ? ಡಿ.ಕೆ. ಅವರು MLA ನಲ್ಲಿ ಆಸ್ತಿಯನ್ನು ಹೊಂದಿರೋದ್ರಲ್ಲಿ ಎಷ್ಟೇ ಸ್ಥಾನದಲ್ಲಿದ್ದಾರೆ, ಇನ್ನೂ ಕೂಲಿ ಕೇಳ್ತಾ ಇದ್ದೀರಲ್ಲ ಸ್ವಾಮಿ. ನಮ್ ಡ್ರೈವರ್ಗಳು ರಾತ್ರಿ ಹೊತ್ತು ಬಸ್ಸಲ್ಲಿ ಮಲಗಿದ್ರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ಹೌದಲ್ವಾ? 2 ವರ್ಷ ಆದ್ರೂ ನಮ್ಗೆ ವೇತನ ಹೆಚ್ಚಳ ಮಾಡಿಲ್ಲ. ಹೆಚ್ಚಳ ಮಾಡಿ ಅಂದ್ರೆ ನೀವು ಕೊಟ್ಟಿರೋದಕ್ಕೆ ತೃಪ್ತಿ ಪಟ್ಕೊಳ್ಳಿ ಅಂದ್ರೆ ನೀವು ಹೇಳಲಿಕ್ಕೆ. ಹೀಗೆ ಇಲ್ಲಿ ನೌಕರರು ತಮ್ಮದೇ ಆದಂತಹ ಅಸಮಾಧಾನವನ್ನು ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸಾರಿಗೆ ಇಲಾಖೆ ಅಧ್ವಾನಗಳ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳ ನಡುವೆಯೂ ಕೂಡ ಈಗ ಸಂಘರ್ಷ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಇದರಲ್ಲಿ ಬಹುಪಾಲು ಅಧ್ವಾನಗಳಿಗೆ ಬಿಜೆಪಿ ಕಾರಣ ಅಂತ ಹೇಳ್ತಿದೆ. ಬಿಜೆಪಿ ಹೇಳ್ತಿದ್ರೆ ಇಲ್ಲ ಇವ್ರ ಹತ್ರ ದುಡ್ಡಿಲ್ಲ, ಅದಕ್ಕೆ ಬೇಕಾಗಿ ಹಿಂಗೆಲ್ಲ ಹೇಳ್ತಿದೆ. ಆದರೆ ನಮ್ಮಿಂದ ಅಲ್ಲ ನಮ್ಮಿಂದಲೇ ಅಂತ ಸಮಸ್ಯೆ ಅಂತೇಳಿ ಪರಸ್ಪರ ನಾಯಕರ ನಡುವಿನ ವಾಗ್ದಾಳಿಯೂ ಕೂಡ ಮುಂದುವರೆದಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ. ವಿಶೇಷವಾಗಿ ನೌಕರರ ಹಿತರಕ್ಷಣೆಯನ್ನು ಕೂಡ ಮೀರಿದ ರಾಜಕೀಯ ಜಟಾಪಟಿ ಇಲ್ಲಿ ಈಗ ನಡೀತಾ ಇರುವಂಥದ್ದು. ಅದರಲ್ಲೂ ರಾಮಲಿಂಗಾರೆಡ್ಡಿ ಅವರು ಒಂದಿಷ್ಟು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ, ಡೇಟ್ ಸಮೇತ ಇಯರ್ ಸಮೇತ ಕೊಟ್ಟಿದ್ದಾರೆ. ನೇಮಕಾತಿ, ಬಡ್ತಿ, ವೇತನ ಪರಿಷ್ಕರಣೆ, ನೌಕರ ಸ್ನೇಹಿ ವರ್ಗಾವಣೆ ವಿಚಾರದಲ್ಲೂ ಕೂಡ ಈಗ ರಂಪಾಟ ಶುರುವಾಗಿದೆ. ವೇತನ ಪರಿಷ್ಕರಣೆ ಮಾಡದ ಬಿಜೆಪಿ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವರು ನೇರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವರು ವೇತನ ಪರಿಷ್ಕರಣೆ ಮಾಡಿಸ್ತೀವಿ ಅಂತ ಹೇಳಿದ್ರು, ಆದರೆ ಅದಕ್ಕೆ ಯಾವುದೇ ದುಡ್ಡನ್ನು ಮೀಸಲಿಡಲಿಲ್ಲ. ಅವ್ರು ಯಾವುದೇ ರೀತಿಯಂಥ ದುಡ್ಡನ್ನು ಕೊಡಲಿಲ್ಲ. ಸರ್ಕಾರ ದಿವಾಳಿ ಆಗಿರೋದ್ರಿಂದಲೇ ನೌಕರರ ಸಂಬಳ ಕೊಡ್ತಿಲ್ಲ ಅಂತೇಳಿ ಬಿಜೆಪಿಯವರು ಈಗ ತಿರುಗೇಟು ಕೊಡ್ತಿದ್ದಾರೆ. ಅಂದರೆ ನಾವು ಅವತ್ತು ಕೊಡದೇ ಇರ್ಬೋದು, ಆದರೆ ಈಗ ಅದನ್ನು ಕೊಡಬೇಕಲ್ಲ, ಯಾಕಂದರೆ ಸರ್ಕಾರ ಅನ್ನೋಂಥದ್ದು ನಡೀತಾ ಇರುವಂತಹ ವಿಚಾರ. ನಿಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ಆಗಿ ನೀವು ಈಗ ಕೊಡ್ತಿಲ್ಲ ಅಂತೇಳಿ ಬಿಜೆಪಿಯವರು ತಿರುಗೇಟು ಕೊಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಮತ್ತು ಬಿಜೆಪಿ ನಾಯಕರುಗಳ ನಡುವಿನ ವಾಕ್ಸಮರ ಹೇಗೆ ಮುಂದುವರೆದಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. 2020ರಲ್ಲಿ ಆಗಿದ್ದಂಥ BJP ಸರ್ಕಾರ, ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಗ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಆಮೇಲೆ 2023ರಲ್ಲಿ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಚುನಾವಣೆಗೆ ಮುಂಚೆ 15% ಜಾಸ್ತಿ ಮಾಡ್ತೀವಿ ಅಂತೇಳಿ ಆದೇಶ ಏನು ಮಾಡಿದ್ರು, ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. 17/3/23ರಿಂದ ಜಾರಿ ಬರುತ್ತೆ ಅಂತ ಅವ್ರು ಮಾಡಿದ್ರು. 4 ವರ್ಷಕ್ಕೊಮ್ಮೆ ಅಂದರೆ ರೆಟ್ರಾಸ್ಪೆಕ್ಟಿವ್ 20ರಿಂದ ಆಗುತ್ತೆ ಅಂತ ಅವ್ರು ಮಾಡಬೇಕಾಗಿತ್ತು. ಆಗ ಅವ್ರು ಮಾಡಲಿಲ್ಲ. ಅವ್ರೇನು ಮಾಡಿದ್ರು, ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನು ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ, ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ. ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಹೋಗಿದೆ. ಅದನ್ನ ಹೋಲಿಕೆ ಮಾಡಿ ಯಡಿಯೂರಪ್ಪ ಇದ್ದಾಗ ಆಗಿತ್ತು, ಬೊಮ್ಮಾಯಿ ಇದ್ದಾಗ ಆಗಿತ್ತು ಅಂತ ಹೇಳ್ತು ನಾಚಿಕೆಗೇಡಿನ ಸಂಗತಿ. ಅದೇನೋ ಹೇಳ್ತಾರಲ್ಲ, ಕುಣಿಯಕ್ಕಾಗದೆ ನೆಲ ಡೊಂಕು ಅಂತ ಹೇಳುವಂತ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ. ಇನ್ಮೇಲೆ ಈ ಸರ್ಕಾರ ಕಳೆದ 3 ವರ್ಷ ಮಾಡಿದ ತಪ್ಪುಗಳಿಗೆ ಇನ್ನು ಮುಂದೆ ಬೆಲೆ ತೆರಬೇಕಾಗ್ತದೆ ಸರ್ಕಾರ. 2 ವರ್ಷ ಸರ್ಕಾರ ಪಾಪರಾಗಿರುವಂಥದ್ದಕ್ಕೆ ಒಂದು ಕೈಗನ್ನಡಿ. ಇವತ್ತು BJP ಅಧ್ಯಕ್ಷರು ವಿಜೇಂದ್ರ ಅವರು, ಅಪೋಸಿಷನ್ ಲೀಡರ್ ಅಶೋಕ್ ಅವರು ಮೊಸಳೆ ಕಣ್ಣೀರು ಸುರಿಸ್ತಾರೆ. 2020ರಿಂದ 2023ವರೆಗೂ
38 ತಿಂಗಳು ಬಾಕಿ ಕೊಡಬೇಕು ಅಂತ ಇವರು ಧರಣಿ ಮಾಡ್ತಿರೋದು. ಆ ಅವಧಿನಲ್ಲಿ ಯಾವ ಸರ್ಕಾರ ಇತ್ತು? ಬಿ ಜೆ ಪಿ ಸರ್ಕಾರ ಇತ್ತು. 23ವರೆಗೂ ಅವ್ರ ಸರ್ಕಾರನೇ ಇತ್ತಲ್ಲ, ಕೊಡ್ಬೋದಿತ್ತಲ್ಲ. ಅವ್ರ ಸರ್ಕಾರ ಇದ್ದಾಗ ಅವ್ರು ಕೊಡ್ಬೋದಿತ್ತಲ್ಲ. ವಿಜೇಂದ್ರ ಅವರು, ಅಶೋಕ್ ಅವರು ಮೊಸಳೆ ಕಣ್ಣೀರು ಸುರಿಸ್ತಾರೆ, ಊಸರು ಒಳ್ಳಿ ಥರ ಬಣ್ಣ ಬದಲಾಯಿಸ್ತಾರೆ. ಅವ್ರದ್ದೇ ಸರ್ಕಾರ, ಕೊಡ್ಬೋದಿತ್ತಲ್ಲ ಅವರು, ಯಾಕೆ ಕೊಡಲಿಲ್ಲ? ಬೊಮ್ಮಾಯಿ ಅವರು ಹಣಕಾಸು ಮಂತ್ರಿ ಆಗಿದ್ದರು, ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡ್ಬೋದಿತ್ತಲ್ಲ ಅವರು. ಇವರು ನೀತಿ ಹೇಳೋಕ್ಕೆ ಬರ್ತಾರೆ. ಹಿಂದೆ ಅವರು ಚಳವಳಿ ಮಾಡಿದಾಗ ಇವರು ಅರಿಯರ್ಸ್ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರು. ಈಗ ಅರಿಯರ್ಸ್ ಕೊಡದೇ ಇರೋದು ಸಾರಿಗೆ ನೌಕರರಿಗೆ ಅವರ ಮಾತಿಗೆ ವಿಶ್ವಾಸಘಾತಕತನ ಮಾಡ್ದಂಗೆ ಆಗತ್ತೆ. ವಿಶ್ವಾಸಘಾತಕತನ ಮಾಡಬೇಡಿ. ಅವರಿಗೆ ಧಮಕಿ ಹಾಕೋದನ್ನು ಬಿಡಿ. ಧಮಕಿ ಹಾಕೋದನ್ನು ಬಿಟ್ಟು ನ್ಯಾಯಯುತವಾಗಿ ಕೊಡಬೇಕಾಗಿರ್ತಕ್ಕಂಥ ಹಿಂಬಾಕಿಯನ್ನು ಕೊಡಿ. ಅವ್ರಿಗೇನು ಕೇಳ್ತಾ ಇದ್ದಾರೆ? ಹಿಂಬಾಕಿ ಕೊಡಿ ಅಂತ ಕೇಳ್ತಿದ್ದಾರೆ. ಕಮಿಟ್ ಮಾಡ್ಕೊಂಡ್ರೋ ಹಿಂಬಾಕಿ ಕೊಡಿ. ನೀವು ಕಮಿಟ್ ಮಾಡ್ಕೊಂಡ್ರೋ ಹಿಂಬಾಕಿನ. ಹೀಗೆ ಇದು ಬಿಜೆಪಿಯವರ ಅವಧಿಯಲ್ಲಿನೇ ಇದ್ದಂತಹ 38 ತಿಂಗಳದ್ದು, ಅದರ ಹಣವನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ರು. ಇಲ್ಲ, ನೀವು ಕಮಿಟ್ಮೆಂಟ್ ಕೊಟ್ಟಿದ್ದೀರಿ ಅಂತ ಕೂಡ ವಿಚಾರ ಇರುವಂಥದ್ದು. ಈಗ ಸರ್ಕಾರ ಕೊಡೋದಕ್ಕೆ ಹೊರಟಿರುವಂಥದ್ದು 2021ರಿಂದ 23ರ ನಡುವಿನ ಹಿಂಬಾಕಿನೇ ಕೊಡೋದಕ್ಕೆ ಹೊರಟಿದೆ. ಹಾಗಾದರೆ ಆಗ ಯಾವ ಸರ್ಕಾರ ಇತ್ತು ಅನ್ನುವ ಪ್ರಶ್ನೆಯೂ ಕೂಡ ಬಂದೇ ಬರುತ್ತೆ. ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆಯೂ ಬರುತ್ತೆ. ಈಗ 2025ರಿಂದ ಹೈಕ್ ಮಾಡ್ತೀವಿ ಅಥವಾ 2024ರಿಂದ ಹೈಕ್ ಮಾಡಬೇಕು. ಇದು ಸಾರಿಗೆ ನೌಕರರ ಭಾಳ ಪ್ರಮುಖವಾದಂಥ ಬೇಡಿಕೆ. ಇದನ್ನು ಕೂಡ ಬಗೆಹರಿಸುವಂಥ ನಿಟ್ಟಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ ಮತ್ತು ನೌಕರರ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಜವಾಬ್ದಾರಿಯೂ ಕೂಡ ರಾಜ್ಯ ಸರ್ಕಾರದ ಮೇಲೆ ಇರುವಂಥದ್ದು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಸಿಎಂ ಪಟ್ಟದ ಕನಸು, ಪ್ರಿಯಾಂಕಾ ಜೊತೆ ಪೂಜೆ, ಸಿಎಂ ಕನಸಿನ ಹಾದಿಗೆ ಕಸವೇ ಅಡ್ಡಗಾಲು, ಡಿಕೆಶಿ ಬೆದರಿಕೆ ಮಾತೆ ಮುಳುವಾಗುತ್ತಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ, ದೊಡ್ಡಬಳ್ಳಾಪುರ ವರ್ಸಸ್ ಕನಕಪುರ. ನೋಡಿ, ಒಂದು ಕಡೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಆ ದೇವಸ್ಥಾನಗಳ ಯಾತ್ರೆ ಮುಂದುವರೆದಿದೆ. ಇವತ್ತು ಕೂಡ ಮತ್ತೊಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವರ ಆಶೀರ್ವಾದವನ್ನು ಪಡ್ಕೊಳ್ತಿದ್ದಾರೆ, ವಿಶೇಷ ಪೂಜೆ ನಡೆಸ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ಭಾಗ ನಡೀತಾ ಇದೆ. ಬೆಂಗಳೂರಿನಲ್ಲಿ ಕಸದ ಕಿರಿಕಿರಿ ಬಹಳ ಜೋರಾಗ್ತಾ ಇದೆ. ಇದಕ್ಕೆ ಬಿಜೆಪಿ ಶಾಸಕರೇ ಕಸದ ಲಾರಿಗಳನ್ನು ತಡೀತಾ ಇದ್ದಾರೆ ಅಂತೇಳಿ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ವಾರ್ನಿಂಗ್. ಮತ್ತು ಹಾಗೇನಾದರೂ ನೀವು ಮಾಡಿದರೆ ನಿಮ್ಮ ಕಚೇರಿ ಮುಂದೆ ಕಸ ಹಾಕಿಸ್ತೀನಿ ಅಂತ ಹೇಳ್ಕೊಂಡು ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ನಡುವೆ ಬಿಜೆಪಿ ಶಾಸಕರು ಶಿವಕುಮಾರ್ ಅವರಿಗೆ ಸವಾಲೆಸೆದಿದ್ದಾರೆ. ಯಾವ ರೀತಿಯಲ್ಲಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕಸದ ಕಿರಿಕ್ ಮಾಡಿದ ಬಿಜೆಪಿಗೆ ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಕಸದ ವಿಚಾರದಲ್ಲಿ ಇವರು ಕಿರಿಕ್ ತೆಗೆದಿದ್ದಾರೆ ಅಂತ ಹೇಳಿ ಶಿವಕುಮಾರ್ ಅವರಿಗೆ ವಾರ್ನಿಂಗ್ ಕೊಟ್ಟರು. ಆದರೆ ಡಿಕೆ ಮಾತಿಗೆ ಬಿಜೆಪಿಯವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬ್ರ್ಯಾಂಡನ್ನು ಕೆಳಕ್ಕೆ ಟಾಂಗ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆಗೆ ಕಸವೇ ಅಡ್ಡಗಾಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ. ಕಸದ ಕಿರಿಕನ್ನು ಮಾಡಿದ್ರು, ಯಾಕಂದರೆ ಕಸದ ಲಾರಿಗಳನ್ನು ಹೋಗೋದಕ್ಕೆ ಬಿಡೋದಿಲ್ಲ, ಅದನ್ನು ತಡೀತೀವಿ ಅಂತ ಹೇಳಿ ಬಿಜೆಪಿಯ ಶಾಸಕರುಗಳು ತಮ್ಮ ಕ್ಷೇತ್ರಗಳಲ್ಲಿ ತಡೆಯೋ ಪ್ರಯತ್ನವನ್ನು ಮಾಡಿದರು. ಅಂದರೆ ಅಂತಿಮವಾಗಿ ಬೆಂಗಳೂರಿನಲ್ಲಿರ್ತಕ್ಕಂತಹ ಕಸವನ್ನು ಈ ರೀತಿಯಾಗಿ ಲ್ಯಾಂಡ್ ಫಿಲ್ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಸಬ್ಜೆಕ್ಟ್ ಟು ಡಿಬೇಟ್ ಇದು. ಈ ವಿಚಾರದಲ್ಲಿ ಬಹಳ ಕ್ಲಿಯರ್ ಆಗಿ ನಾವು ಹೇಳ್ತಾ ಇರ್ತೀವಿ, ಯಾವತ್ತೂ ಕೂಡ ಹೇಳ್ತಾ ಇರ್ತೀವಿ. ಇಲ್ಲಿ ಕಸವನ್ನು ಎಲ್ಲೋ ಹೋಗಿ ಯಾವುದೋ ಒಂದು ಊರಿನಲ್ಲಿ ಡಂಪ್ ಮಾಡೋದು ಶಾಶ್ವತ ಪರಿಹಾರ ಅಲ್ಲ. ಬೆಂಗಳೂರು ನಗರದಲ್ಲಿನೇ ಕಸವನ್ನು ವಿಲೇವಾರಿ ಮಾಡಬೇಕಾಗಿರೋದು ಮಾತ್ರ ಶಾಶ್ವತ ಪರಿಹಾರ. ಆದರೆ ಶಾಶ್ವತ ಪರಿಹಾರ ಬದಲಿಗೆ ತಾತ್ಕಾಲಿಕ ಪರಿಹಾರವಾಗಿ ಬೇರೆ ಬೇರೆ ಊರುಗಳಲ್ಲಿ ಡಂಪಿಂಗ್ ಯಾರ್ಡ್ಗಳನ್ನು ಸರ್ಕಾರ ಮಾಡ್ತಾ ಹೋಗ್ತಾ ಇದೆ. ಈಗ ಬಿಜೆಪಿಯವರಿಗೆ ನೇರ ಎಚ್ಚರಿಕೆಯನ್ನು ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಒಂದು ರೀತಿಯಲ್ಲಿ ಬೆದರಿಸುವಂತಹ ಕೆಲಸವನ್ನ ಡಿಕೆ ಮಾಡಿದ್ದಾರೆ. ಬೆಂಗಳೂರಿನ ಕಸವನ್ನು ಹೊರಗಿನ ಸ್ಥಳಕ್ಕೆ ಶಿಫ್ಟ್ ಮಾಡುವ ವಿಚಾರಕ್ಕೆ ಜಟಾಪಟಿ ನಡೀತಾ ಇರುವಂಥದ್ದು. ಬಿಜೆಪಿ ಶಾಸಕರು ಮತ್ತು ನಾಯಕರ ಹೇಳಿಕೆಗಳ ವಿರುದ್ಧ ಶಿವಕುಮಾರ್ ಅವರು ಮತ್ತೆ ಗರಂ ಆದರು. ಅವರು ಒಂದು ಹಂತದಲ್ಲಿ ಹೇಳಿದ್ರು, ಹೀಗಾದ್ರೆ ಎಸ್ಮಾ ಜಾರಿಗೊಳಿಸಬೇಕಾಗುತ್ತೆ ಅಂತ ಹೇಳಿದ್ರು. ನಿನ್ನೆಯೂ ಇವತ್ತು ಕೂಡ ಬಿಜೆಪಿ ನಾಯಕರ ವಿರುದ್ಧ ನೇರ ಎಚ್ಚರಿಕೆಯನ್ನ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಮನೆ ಮುಂದೆ ಹಾಗೂ ಬಿಜೆಪಿಯ ಕಚೇರಿ ಮುಂದೆ ಕಸ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರ ಮನೆಗಳ ಮುಂದೆ ಮತ್ತು ಅವರ ಕಚೇರಿ ಮುಂದೆ ಕಸ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ. ಕಸ ಎತ್ತೋದ್ರಲ್ಲೂ ರಾಜಕಾರಣ ಮಾಡಿದರೆ ಯಾವ ಕ್ಷೇತ್ರದಲ್ಲೂ ಕೂಡ ಕಸ ಎತ್ತೋದಿಲ್ಲ ಅಂತೇಳಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಜನರಿಂದಲೇ ಶಾಪ ಹಾಕೋ ಕೆಲಸ ಆಗುತ್ತೆ ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅಭಿವೃದ್ಧಿಗೆ ಕೊಟ್ಟಿರುವ ಹಣ ಸಾಕಲ್ವಾ ಅಂತ ಹೇಳಿ ಡಿಕೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ.
ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬಂದಿದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದ್ದೀನಿ. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಎಂತಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ನೆನ್ನೆ ನೀವು ಹೇಳಿಕೆ ಕೊಟ್ಟ ನಂತರದಲ್ಲಿ ಸರ್ ಬಿಜೆಪಿ ಕೆಲವು ಹೇಳಿಕೆಗಳು ಬಂದಿದೆ. ಮಾಡ್ಕೊಳ್ಳಿ ಸ್ವಾಮಿ, ನಾವಂತೂ ಬಿಡೋದಿಲ್ಲ. ಬಿಡೋದು ಬೇಡ, ಬಿಡಿ. ಅವ್ರು ಇಟ್ಕೊಳ್ಳಿ. ಯಾರು ಬಿಡಲ್ಲೋ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ, ಕಸನೇ ತೆಗ್ಸಲ್ಲ. ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ. ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸ್ತೀವಿ. ಏನು ಕಾಲ್ ಕಟ್ಕೊಡೋಕ್ಕಾಗ್ತದ? ಏನು ಬೇಕೋ ನಮ್ಗೆ ಗೊತ್ತಿದೆ. ಕಸ ಎಲ್ಲರೂ ಹಾಕ್ಬೇಕಲ್ಲ, ಎಲ್ಲ ಹಾಕ್ಬೇಕು. ಮೊದಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತಾ ಇದೀವಿ ಮಾಡ್ಕೊಂಡು ಬರ್ತಾ ಇದೀವಿ. ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು, ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ಎಲ್ಲ ಇದೇನೆ. ಕೆಲವು ಡೆವಲಪ್ಮೆಂಟು ಕೊಟ್ಟಿದ್ದೀವಿ, ನಾವು ಬೇಕಾದಷ್ಟು ಕೊಟ್ಟಿದ್ದೀವಿ. ಹಂಗಂತ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡೋಕ್ಕಾಗ್ತದೆ? ಕೊಡೋಕ್ಕಾಗಲ್ಲ. ಏನೋ ಕೆಲವೊಂದು 50-100 ಕೋಟಿ, 20 ಕೋಟಿ, 30 ಕೋಟಿ ಹಿಂಗೆ ಮೊದಲು ಕೊಟ್ಟು ಬಂದಿದ್ದೀವಿ. ಕೊಡ್ತೀವಿ. ಅವ್ರು ಅರ್ಥ ಮಾಡ್ಕೋಬೇಕು ಆ ವೆಹಿಕಲ್ಗಳೆಲ್ಲ ಹೋಗ್ತದೋ ಏನೋ ಎತ್ತ ಅಂತ. ಹಂಗಂತೆಲ್ಲ ಮಾಡಿದ್ರೆ ಮಾಡಲಿ. ನಾವು ಬೇರೆ ಕಡೆ ಜಾಗನೂ 2 ಪರ್ಮನೆಂಟಾಗಿ ಮಾಡೋಕ್ಕೆ 4 ಮಾಡೋಕ್ಕೆ ಮಾಡ್ತಾ ಇದ್ದೆ. ಸ್ವಲ್ಪ ಜಮೀನ್ದೇನೇನೋ ಸಮಸ್ಯೆ ಬಂತು. ಈಗ 2ಕ್ಕೆ ಫೈನಲೈಸ್ ಮಾಡಿದ್ದೀವಿ. ಟೆಂಡ್ರ್ ಕೂಡ ಕರೆದಿದ್ದೀವಿ. 1ಕ್ಕೂ ಕೂಡ ಮಾಡ್ತೀವಿ. ಎಲ್ಲ ಟೆಂಡ್ರ್ಗಳನ್ನ ಕರೆದುಬಿಟ್ಟು ಇವರೆಲ್ಲ ಕೆಲವೇನೋ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ ಕಸ ಯಾರ ಕಸ? ಜನರ ಕಸ. ಈಗ ಆಯ್ತಪ್ಪ, ಮಹದೇವಪುರ ನಿಲ್ಲಿಸ್ಬಿಟ್ರು. ಈ ಮಹದೇವಪುರದ ನಿಲ್ಲಿಸ್ಬಿಟ್ರೆ 3 ದಿನ ತೆಗಿಲೇಬೇಡಿ ಅಂತ ಅವ್ರು ಬೇಡ ಅಂತ ಹೇಳ್ತಾರಲ್ಲ, ನಾವು ತೆಗಿಲೇಬೇಡ ಅಂತ ಹೇಳ್ಬಿಟ್ರೆ ಏನಾಗಬೇಕು? ಹೀಗೆ ಇಲ್ಲಿ ಶಿವಕುಮಾರ್ ಅವರು ಎಚ್ಚರಿಕೆಯನ್ನು ಕೊಟ್ಟರು. ಇದಕ್ಕೆ ಶಿವಕುಮಾರ್ ಅವರ ಮಾತಿಗೆ BJP ನಾಯಕರುಗಳ ಪ್ರತಿಕ್ರಿಯೆ ಹೇಗಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಮಾನ್ಯ DK ಶಿವಕುಮಾರ್ ಸಾಹೇಬರು ನಾನು ಈ ಮೂಲಕ ಮನವಿಯನ್ನ ಮಾಡ್ತೀನಿ. ಕನಕಪುರದಲ್ಲೇ ಮಾಡಿಸ್ಬಿಡಿ. ಸೌತ್ ಬೆಂಗಳೂರಿಗೆ ಹತ್ರ ಇದೆ. ಕನಕಪುರದಲ್ಲೇ ವೈಜ್ಞಾನಿಕವಾಗಿ ಮಾಡಿಸ್ಕೊಂಡು ಅದೇನ್ ಅನುದಾನ ಇರುತ್ತೆ ಎಲ್ಲ ನೀವೇ ತಗೊಂಡ್ಬಿಡಿ. ತಾಲೂಕಿಗೆ ಉದ್ಧಾರ ಆಯ್ತು. ನಮ್ ತಾಲೂಕು ಬೇಡ. ಗ್ರಾಮಾಂತರ ಜಿಲ್ಲೆಯಲ್ಲಿ ಕೇವಲ ನಮ್ ತಾಲೂಕು ಹಾಕ್ಸ್ಕೊಳಕ್ ನನಗೆ ಯಾವ ಕರ್ಮ? ನನ್ ಕಾಲದಲ್ಲಿ ಆಗಿಲ್ಲ ಇದು, ಹಿಂದಿನ ಕಾಲದಲ್ಲಿ ಆಗಿದೆ. ನನ್ನ ಕಾಲದಲ್ಲಿ ನಾನು ಹೋರಾಟ ಏನ್ ಮಾಡ್ಬೇಕು ಮಾಡ್ತೀನಿ. ಏನೋ ಮತ್ತೆ ಟೆರಾಫಾರ್ಮ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನ್ ಶಾಸಕನಾಗಿರೋವರೆಗೂ ಅಂತೂ ಅದಕ್ಕೆ ಯಾವುದೇ ಕಾರಣ ನಾನ್ ಬಿಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂತ ಸಂವಿಧಾನಗಳಿಗೆ ನನ್ನ ತಾಲೂಕಿನ ಜನ ಕೊಟ್ಟಿರುವಂತ ಅಧಿಕಾರದ ಅಡಿಯಲ್ಲಿ, ಜವಾಬ್ದಾರಿಯ ಅಡಿಯಲ್ಲಿ ನನ್ನ ಹೋರಾಟ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಭ್ರಷ್ಟಾಚಾರ ಅದ ಚರಮ ಸೀಮೆಗೆ ತಲುಪುವುದು ನಿಮ್ಮ ಬ್ರಾಂಡ್ ಬೆಂಗಳೂರಿನ ಕಾರ್ಯವೈಖರಿನ. ಏನ್ ಮಾಡಕ್ ಹೊಟ್ಟಿದ್ದೀರಿ ನೀವು? ಬೆಂಗಳೂರನ್ನ ಏನ್ ಮಾಡಕ್ ಹೊಟ್ಟಿದ್ದೀರಿ? ಕರ್ನಾಟಕ ಮತ್ತು ಬೆಂಗಳೂರನ್ನ ಬರ್ಬಾದ್ ಮಾಡೋದೇ ನಿಮ್ಮ ಬ್ರಾಂಡ್ ಬೆಂಗಳೂರು ಶೈಲಿನ. ಲೂಟಿ ಹೊಡೆಯೋದಕ್ಕೋಸ್ಕರ ನೀವು ಅಧಿಕಾರಕ್ಕೆ ಬಂದಿದ್ದೀರಾ? ಅಥವಾ ಜನರ ಸಮಸ್ಯೆಗೆ, ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನುವಂಥ ಕಿಂಚಿತ್ ಕಳಕಳಿ ನಿಮ್ಮಲ್ಲಿ ಇದೆಯಾ? ಕಿಂಚಿತ್ ಕಳಕಳಿ ಇದ್ದರೆ ಧಮಕಿ ಹಾಕೋದನ್ನು ನಿಲ್ಲಿಸಿ, ಪರಿಹಾರ ರೂಪಿಸೋದಕ್ಕೇ ನಿಮಗೆ ಅಧಿಕಾರ ಕೊಟ್ಟಿರೋದು. BJP ಶಾಸಕರಿರೋ ಕ್ಷೇತ್ರದಲ್ಲಿ ಕಸ ಸುರಿಯೋದಲ್ಲ ಪರಿಹಾರ. BJP ಆಫೀಸ್ ಮುಂದೆ ಕಸ ಸುರಿಯೋದಲ್ಲ ಪರಿಹಾರ. ಕಸನೇ 100% ಇಲ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರಿ ನೀವು. ಅದಕ್ಕೆ ಹೊಸ ಟೆಕ್ನಾಲಜಿನ ಉಪಯೋಗಿಸ್ತೀವಿ ಅಂತ ಹೇಳಿದ್ರಿ. ಸಿಂಗಾಪುರ್ ಬಗ್ಗೆ ಮಾತಾಡಿದ್ರಿ, ಜಪಾನ್ ಬಗ್ಗೆ ಮಾತಾಡಿದ್ರಿ. ಏನೋ ಐತಿರಿ ಜಪಾನ್ನಲ್ಲಿ ಭ್ರಷ್ಟಾಚಾರ ಇಲ್ಲ. ಸಿಂಗಾಪುರ್ನಲ್ಲಿ ಭ್ರಷ್ಟಾಚಾರಿಗಳನ್ನ ನೇಣು ಹಾಕ್ತಾರೆ. ಭ್ರಷ್ಟಾಚಾರಿಗಳನ್ನ ನೇಣು ಹಾಕಿದ್ರೆ ಎಷ್ಟು ಜನ ಉಳ್ಕೋತೀರಿ ನೀವು ಕಾಂಗ್ರೆಸ್ನವರು? ಪರವಾಗಿಲ್ಲ, ಹಾಕಿ. ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಕಸ ಹಾಕಕ್ಕೆ ಜಾಗ ಇಲ್ಲ ಅಂದ್ರೆ ನಮ್ಮನೆ ಮುಂದೆನೆ ಹಾಕಿ. ಅದಕ್ಕೇನಂತೆ? ನೀವು ನಿಭಾಯಿಸಬೇಕಾಗಿದ್ದವ್ರು ನೀವು. ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು. ಅಲ್ಲಿನ BJP ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು. ಜನ ಗಲಾಟೆ ಮಾಡ್ತಾ ಇದ್ದಾರೆ. ಹಳ್ಳಿಯ ಜನ ಗಲಾಟೆ ಮಾಡ್ತಾ ಇದ್ದಾರೆ. ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಾಗ ಆ ಭಾಗಕ್ಕೆ ಎಲ್ಲಿ ಕಸ ಹೋಗುತ್ತೋ ಆ ಭಾಗಕ್ಕೆ ಅಭಿವೃದ್ಧಿಗೆ ಹಣವನ್ನ ಬಿಡುಗಡೆ ಮಾಡಿದ್ರು. 100 ಕೋಟಿ ಹಣವನ್ನ ನಾವು ಬಿಡುಗಡೆ ಮಾಡಿದ್ವಿ. ಇವಾಗ ನಿಮ್ಗೆ ಬಿಡುಗಡೆ ಮಾಡಕ್ಕೆ ಹಣ ಇಲ್ಲ. ಕಸ ಈಗಾಗಲೇ ರಾಶಿ ಬೆಂಗಳೂರಲ್ಲಿ ಬಿದ್ದಿದೆ, ಕಸದ ರಾಶಿ. ನಿಮಗೆ ತೆಗಿಯಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಮಾಡಿ.
ಜನರ ಪರವಾಗಿ ನಾವು ಅದನ್ನ ಸಹಿಸ್ಕೊಳಕ್ಕೆ ನಾವು ಸಿದ್ಧ ಇದ್ದೀವಿ. ಹೆಂಗೂ ಈ ಸರ್ಕಾರ ಪಾಪರ್ ಅನ್ನೋದನ್ನ ಜನಕ್ಕೆ ಅರ್ಥ ಆಗಿದೆ. ಇನ್ ಕಸ ಇದು ಬಿಜೆಪಿ ನಾಯಕರುಗಳ ಪ್ರತಿಕ್ರಿಯೆ. ಆದರೆ ಇಲ್ಲಿ ಇರುವಂತಹ ಪ್ರಶ್ನೆ, ಈಗ ಭ್ರಷ್ಟಾಚಾರಿಗಳನ್ನು ಯಾರು ನೇಣು ಹಾಕಿದರೆ ಕಾಂಗ್ರೆಸ್ನವರು ಎಷ್ಟು ಜನರನ್ನು ನೇಣು ಹಾಕಬೇಕಾಗತ್ತೆ ಅಂತೇಳಿ ರವಿ ಅವರು ಹೇಳ್ತಾ ಇದ್ರು. ಹಾಗಾದರೆ ರಾಜ್ಯದ ಬಿಜೆಪಿಯವರಲ್ಲಿ ಯಾರು ಕೂಡ ಭ್ರಷ್ಟಾಚಾರ ಮಾಡಿದಂಥವ್ರು ಇಲ್ವಾ ರಾಜ್ಯದಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಕರ್ನಾಟಕದ ಜನ ನೋಡಿದ್ದಾರೆ. ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ದೊಡ್ಡಬಳ್ಳಾಪುರದ ಶಾಸಕರು ಒಂದು ಪ್ರಶ್ನೆ ಎತ್ತಿದ್ದಾರೆ, ನನ್ನ ಕ್ಷೇತ್ರ ನಾನು ಹಾಕ್ಸೋಕ್ಕೆ ಬಿಡೋದಿಲ್ಲ, ನನಗೆ ನನ್ನ ಕ್ಷೇತ್ರ ಮುಖ್ಯ ಅನ್ನುವಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಯಾಕಂದರೆ ಒಬ್ಬ ಅಲ್ಲಿಯ ಪ್ರತಿನಿಧಿಯಾಗಿ ಅಲ್ಲಿಯ ಜನರ ಭಾವನೆಗಳನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಯಾಗಿ ಅವರು ಅವರ ನಿಲುವುಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ನಾವು ಸಾಂಪ್ರದಾಯಿಕವಾಗಿ ಎಲ್ಲೋ ಒಂದು ಯಾವುದೋ ಊರಿಗೆ ಹೋಗಿ ಕಸ ಹಾಕೋದೇ ನಮ್ಮ ಸಂಪ್ರದಾಯ ಅನ್ನೋಂಥ ರೀತಿಯಲ್ಲಿ ಸರ್ಕಾರವೂ ಕೂಡ ಯೋಚನೆ ಮಾಡೋದನ್ನು ಬಿಡಬೇಕಾಗತ್ತೆ. ಯಾಕಂದರೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡೋದಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಬೆಸ್ಟ್ ಎಕ್ಸಾಂಪಲ್ಗಳು ನಮ್ಮದೇ ಬೆಂಗಳೂರು ನಗರದಲ್ಲಿದ್ದಾವೆ. ಇದಕ್ಕೆ ಅಧ್ಯಯನಕ್ಕಾಗಿ ಇನ್ಯಾವುದೋ ದೇಶಗಳಿಗೆ ಹೋಗಬೇಕಾಗಿಲ್ಲ, ಇನ್ಯಾವುದೋ ನಗರಗಳಿಗೆ ಹೋಗಬೇಕಿಲ್ಲ, ನಮ್ಮದೇ ಬೆಂಗಳೂರು ನಗರದಲ್ಲಿದ್ದಾವೆ. ಆ ಮಾಡೆಲ್ಗಳು ಕರೆಕ್ಟಾಗಿ ಜಾರಿಗೊಂಡ್ರೆ ಬಹುಶಃ ಬೆಂಗಳೂರಿನ ಕಸಕ್ಕೆ ಅದರಿಂದ ಕಸದಿಂದ ರಸ ಅಂತ ಹೇಳ್ತೀವಲ್ಲ, ನಿಜವಾದಂತಹ ಕಸದಿಂದ ರಸ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂತ ಹೇಳಿದರೆ ಬೆಂಗಳೂರಿನ ಕಸವನ್ನು ಅದನ್ನು ಒಂದು ಸಮಸ್ಯೆಯಾಗಿ ನೋಡದೆ ಅದನ್ನು ಒಂದು ಸೋರ್ಸ್ ಆಫ್ ಇನ್ಕಮ್ ಆಗಿ ಅದನ್ನು ಪರಿವರ್ತನೆಗೊಳಿಸುವ ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ ಇತ್ತು ಅಂತ ಹೇಳಿದರೆ ಖಂಡಿತ ಸಾಧ್ಯ ಆಗುತ್ತೆ. ಬ್ರ್ಯಾಂಡ್ ಬೆಂಗಳೂರು ಹೇಳ್ತಿರುವಂತಹ ಶಿವಕುಮಾರ್ ಅವರಿಗೆ ಇದು ಸಾಧ್ಯ ಆಗ್ಬೋದು. ಯಾಕಂದರೆ ಅವ್ರು ಹೇಳ್ತಿರುವಂಥ ಬ್ರ್ಯಾಂಡ್ ಬೆಂಗಳೂರಿನ ಕೆಲಸ ಬಹುಶಃ ಕಸದ ನಿರ್ವಹಣೆಯ ಮೂಲಕವಾಗಿಯೂ ಕೂಡ ಶುರುವಾದರೆ ಅದಕ್ಕಿಂತ ಅತ್ಯುತ್ತಮವಾಗಿರ್ತಕ್ಕಂತಹ ಮಾದರಿಯನ್ನು ಅವರು ಸೃಷ್ಟಿಸೋದಕ್ಕೆ ಬೇರೆ ಇನ್ನೊಂದು ಮಾದರಿ ಬೇಕಿಲ್ಲ. ಅದೇ ಒಂದು ಅತ್ಯುತ್ತಮವಾದಂಥ ಮಾದರಿ ಆಗೋದಕ್ಕೆ ಸಾಧ್ಯ ಇದೆ. ಆ ಕೆಲಸವನ್ನು ಶಿವಕುಮಾರ್ ಅವರು ಮಾಡ್ತಾರಾ ಅಥವಾ ಇದು ಕೇವಲ ಈ ರೀತಿಯಂಥ ರಾಜಕೀಯ ಜಟಾಪಟಿಗೆ ಸೀಮಿತ ಆಗುತ್ತಾ ಅನ್ನುವಂಥ ಪ್ರಶ್ನೆ ಅಷ್ಟೇ ಇಲ್ಲಿರುವಂಥದ್ದು.